ಹಾಯ್ ಎಲ್ರಿಗೂ ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ನಾನಂತೂ ತುಂಬ ಚೆನ್ನಾಗಿದ್ದೀನಿ. ಅದೇ ರೀತಿ ಎಲ್ಲರೂ ಚೆನ್ನಾಗಿರಬೇಕು. ವೆಲ್ಕಮ್ ಟು ಮೈ ಚಾನಲ್ ಸಾಯಾಸ್ ಕಿಚನ್. ನಾನು ಇವತ್ತು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋಂಥ ವಿಡಿಯೋ ಬಂದ್ಬಿಟ್ಟು ನಾನು ಇದರಲ್ಲಿ ಒಂದು ಇಂಟ್ರೆಸ್ಟಿಂಗ್ ಅಂದರೆ ಬೆಂಡೆಕಾಯಿ ನಾನು ಯಾವ ರೀತಿ ಮಾಡ್ತೀನಿ ಅದೇ ರೀತಿ ಜೋಳದ ರೊಟ್ಟಿ ಜಿಗಿಯಾಗಿ ನಾದ್ಕೊಂಡು ಯಾವ ರೀತಿ ಈಸಿಯಾಗಿ ಜೋಳದ ರೊಟ್ಟಿ ಮಾಡ್ಬೋದು ಅನ್ನೋ ಮೆಥಡ್ ನಿಮ್ಮ ಹತ್ರ ಹೇಳ್ಕೊಡ್ತೀನಿ. ಫಸ್ಟು ಬೆಂಡೆಕಾಯಿ ಒಂದು 1 ಅವರ್ ಮುಂಚೆನೇ ನೀರಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ವಾಶ್ ಮಾಡಿ ಒಂದು ಸ್ಟ್ರೈನ್ ಬಟ್ಲು ಬರುತ್ತಲ್ಲ ಆ ಬಟ್ಲಲ್ಲಿ ಹಾಕಿಟ್ಕೊಳ್ಳಿ. ಸ್ವಲ್ಪ ಆರ್ದಂಗೆ ಆಗುತ್ತಲ್ವ, ಆದಮೇಲೆ ಚಿಕ್ಕ ಚಿಕ್ಕದಾಗಿ ಪೀಸ್ ನೀವು ಯಾವ ರೀತಿ ಕಟ್ ಮಾಡ್ಕೋತೀರೋ ಆ ರೀತಿ ಚೆನ್ನಾಗಿ ಕಟ್ ಮಾಡಿಕೊಂಡು ಆದಮೇಲೆ ಒಂದು ಕಡಾಯಿ ಬರುತ್ತಲ್ಲ ಅದರಲ್ಲಿ ಬೆಂಡೆಕಾಯಿ ಹಾಕ್ಬಿಟ್ಟು ಒಂಚೂರು ಆಯಿಲ್ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು. ಆವಾಗ ಲೋಳೆ ಎಲ್ಲ ಹೋಗುತ್ತೆ. ಲೋಳೆ ಎಲ್ಲ ಹೋದ್ರೇ ಚೆನ್ನಾಗಿರುತ್ತೆ. ಚೆನ್ನಾಗಿ ಫ್ರೈ ಮಾಡಬೇಕು. ನೋಡಿ, ಈ ರೀತಿ ಚಿಕ್ಕದಾಗಿ ಉರಿಯಲ್ಲಿ ಚೆನ್ನಾಗಿ ಫ್ರೈ ಮಾಡಿದ್ರೆ ಲೋಳೆ ಹೋಗುತ್ತೆ, ಅಂಟಿಸಲ್ಲ. ಹಾಗಾಗಿ ತುಂಬ ಟೇಸ್ಟಿಯಾಗಿ ಇರುತ್ತೆ. ಒಬ್ರೊಬ್ಬರು ತುಂಬ ಡೀಪ್ ಫ್ರೈ ಮಾಡ್ತಾರೆ. ಡೀಪ್ ಫ್ರೈ ಮಾಡಿದ್ರೆ ತುಂಬ ಆಯಿಲ್ ಹಿಡಿಯುತ್ತಲ್ಲ, ಸೊ ಹಾಗಾಗಿ ನಾನೇನು ಡೀಪ್ ಫ್ರೈ ಮಾಡಲ್ಲ. ಈ ಥರ ಲೋಳೆ ಎಲ್ಲ ಹೋಗಿದೆ ನೋಡ್ಬೋದು. ಆದಮೇಲೆ ಇನ್ನೊಂದು ಬಾಳಿಗೆ ಒಂಚೂರು ಆಯಿಲ್ ಹಾಕ್ಬಿಟ್ಟು, ನಮ್ಮ ಅಮ್ಮ ಮನೇಲಿ ಡಿಫ್ರೆಂಟಾಗಿ ಮಾಡ್ತಾರೆ, ಅದು ನನಗೆ ತುಂಬ ಇಷ್ಟ ಆಗುತ್ತೆ. ಇದಕ್ಕಿಂತ ನನಗೆ ಅದೇ ಇಷ್ಟ. ಬಟ್ ನಮ್ಮ ಮನೇಲಿ ಹೀಗೆ ಮಾಡ್ತಾರೆ, ಹೀಗೆ ಮಾಡ್ದೇ ಇಷ್ಟಪಡ್ತಾರೆ. ಸೊ ಹಾಗಾಗಿ ನಾನು ಹೀಗೆ ಮಾಡ್ತೀನಿ. ಸ್ವಲ್ಪ ಆಯಿಲ್ ಹಾಕಿ ಆನಿಯನ್ನು ಮತ್ತು ಚಿಲ್ಲಿ ಮತ್ತು ಜೀರಿಗೆ ಸಾಸಿವೆ ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಆದಮೇಲೆ ಒಂದು ಟೊಮೆಟೊನು ಮತ್ತು ಬೆಳ್ಳುಳ್ಳಿನೇ ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕ್ಬೋದು. ಧನಿಯಾ ಪುಡಿನೂ ಹಾಕ್ತೀನಿ. ಚೆನ್ನಾಗಿರುತ್ತೆ ಟೇಸ್ಟ್. ಇದೊಂಥರ ಡಿಫ್ರೆಂಟು. ಬಟ್ ನನಗೆ ನಮ್ಮ ಅಮ್ಮ ಮಾಡೋದೇ ಇಷ್ಟ ಆಗುತ್ತೆ. ಅದು ಒಂಥರ ಸೆಮಿ ಗ್ರೇವಿನೂ ಅಲ್ಲ, ಫುಲ್ ಗ್ರೇವಿನೂ ಅಲ್ಲ, ಡ್ರೈ ಆಗೇ ಇರುತ್ತೆ. ಬಟ್ ಒಂಥರ ಇದು ಫುಲ್ ಡ್ರೈ ಥರ ಇರಲ್ಲ. ನಮ್ಮ ಅಮ್ಮ ಮಾಡೋದು ತುಂಬ ಚೆನ್ನಾಗಿರುತ್ತೆ. ಅದನ್ನೂ ಒಂದು ಸತಿ ನಮ್ಮ ಅಮ್ಮ ಮನೇಲಿ ಹೋದಾಗ ತೋರಿಸ್ತೀನಿ. ಹೀಗೆ ಎಲ್ಲ ಬೆಂಡೆಕಾಯಿ ಹಾಕ್ಬಿಟ್ಟು ಮಿಕ್ಸ್ ಮಾಡಿ ಖಾರ, ಉಪ್ಪು, ಧನಿಯಾ ಪುಡಿ, ಒಂಚೂರು ಬೆಳ್ಳುಳ್ಳಿ ಜಜ್ಜಿಬಿಟ್ಟು ಹಾಕಿದ್ರೆ ಫೈನಲಲ್ಲಿ ಒಂಚೂರು ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಬೆಂಡೆಕಾಯಿ ಪಲ್ಯ ರೆಡಿ ಆಗುತ್ತೆ. ಆಮೇಲೆ ಜೋಳದ ರೊಟ್ಟಿಗೆ ನಾನು ಒಂಚೂರು ಬಿಸಿ ನೀರು ಚೆನ್ನಾಗಿ ಮಳ್ಳಿಸ್ಕೊಂಡ್ಬಿಟ್ಟಿದ್ದೆ. ಮಳ್ಳಿಸ್ಕೊಂಡು ಆದಮೇಲೆ ಅದ್ರ ಮೇಲೆ ಜೋಳದ ಹಿಟ್ಟು ಹಾಕ್ಕೊಂಡು 2 ಗ್ಲಾಸ್ ಜೋಳದ ಹಿಟ್ಟಿಗೆ 1 ಗ್ಲಾಸ್ ನೀರು ಥರ ಹಾಕಿ ಚೆನ್ನಾಗಿ ಮಾಡಿ ಆದಮೇಲೆ ಸ್ವಲ್ಪ ಬೇಯಿಸ್ಕೊಂಡಿದ್ದೆ. ಆದಮೇಲೆ ಒಂದು ಕೆಳಗಡೆ ಬರುತ್ತಲ್ಲ ಕಟ್ಟೆನಲ್ಲೇ ಹಾಕಿ ಚೆನ್ನಾಗಿ ನಾದ್ಕೋತಾ ಇದ್ದೀನಿ. ನೋಡಿ, ಈ ರೀತಿ ಚೆನ್ನಾಗಿ ಜಿಗಿ ಬಂದಿದೆ. ಸೊ ಇವಾಗ ನಾವು ಲಟ್ಟಣಿಕೆ ತೊಗೊಂಡು ಲಟ್ಟಿಸ್ರೇನು ಚೆನ್ನಾಗಿ ಬರುತ್ತೆ. ನೀರೆಲ್ಲ ಹಾಕ್ಕೊಂಡು ಚೆನ್ನಾಗಿ ಒಂದೊಂದು ಸ್ವಲ್ಪ ಉಂಡೆ ತೊಗೊಂಡು ಚೆನ್ನಾಗಿ ಪೀಸ್ ಮಾಡಿಕೊಂಡು ಅದನ್ನು ಜೋಳದ ಹಿಟ್ಟನ್ನು ಚೆನ್ನಾಗಿ ನಾದ್ಕೊಂಡು ರೊಟ್ಟಿ ಮಾಡಿದ್ರೆ ನಾವು ಯಾವ ಥರ ಮಾಡಿದ್ರೆ ಅದೇ ಥರ ಬರುತ್ತೆ. ಒಂಚೂರು ಏನೂ ಆಗಲ್ಲ. ಕೈಯಲ್ಲಿ ಎತ್ಬಿಟ್ಟು ಹಾಗೆ ಹಾಕಿದ್ರೂ ಏನೂ ಸೀಳಲ್ಲ. ತುಂಬ ಜಿಗಿ ಇರುತ್ತೆ. ಲೈಕ್ ಚಪಾತಿ ಹಿಟ್ಟಿನ ಥರನೇ ಬರುತ್ತೆ. ಸೊ ಈ ರೀತಿ ಟ್ರೈ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿ ಇರುತ್ತೆ. ಮತ್ತು ಜೋಳದ ರೊಟ್ಟಿ ಬಂದ್ಬಿಟ್ಟು ಯಾವುದೇ ಪಲ್ಯಕ್ಕೂ, ನಾನ್ ವೆಜ್ಗಾದರೂ ವೆಜ್ಜಲ್ಲಿ ಯಾವುದೇ ಪಲ್ಯ ಆದ್ರೂ ತುಂಬ ಟೇಸ್ಟಿಯಾಗಿರುತ್ತೆ. ನಾನಿವತ್ತು ಬೆಂಡೆಕಾಯಿ ಪಲ್ಯಗೆ ರೊಟ್ಟಿ ಮಾಡಿದ್ದೆ. ಸೊ ತುಂಬ ಕಾಂಬಿನೇಷನ್ ಚೆನ್ನಾಗಿರುತ್ತೆ. ಮತ್ತು ಬದನೆಕಾಯಿ ಪಲ್ಯಕ್ಕಂತೂ ಇನ್ನೂ ಸಖತ್ತಾಗಿರುತ್ತೆ. ಆದಮೇಲೆ ಯಾವುದೇ ಕ್ಯಾಪ್ಸಿಕಮ್, ಕ್ಯಾಬೇಜಿ ಯಾವುದೇ ಆಗಲಿ ನೋಡ್ಬೋದು. ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಫಸ್ಟ್ ಒಂದು ಸ್ವಲ್ಪ ತಟ್ಟಿದೆ. ಆದಮೇಲೆ ಲಟ್ಟಣಿಕೆ ತೊಗೊಂಡು ಲಟ್ಟಿಸಿದೆ, ಲೈಕ್ ಚಪಾತಿ ಥರ. ತುಂಬ ಚೆನ್ನಾಗಿ ಬಂತು. ಟೇಸ್ಟೂ ತುಂಬ ಚೆನ್ನಾಗಿರುತ್ತೆ. ಒಬ್ಬರೊಬ್ಬರು ಜೋಳದ ಹಿಟ್ಟಿಗೆ ಉಪ್ಪು ಹಾಕಲ್ಲ. ನಮ್ಮ ಸೈಡ್ ಉಪ್ಪು ಹಾಕಲ್ಲ, ಬಟ್ ನಮ್ಮ ಹಸ್ಬೆಂಡ್ ಸೈಡು ಸಾಲ್ಟ್ ಹಾಕ್ತಾರೆ. ನಾನು ಸಾಲ್ಟ್ ಹಾಕೋದು ಮರ್ತ್ಬಿಟ್ಟಿದ್ದೆ. ನೀವು ಸಾಲ್ಟ್ ಏನಾದರೂ ಹಾಕಬೇಕಂದ್ರೆ ಸಾಲ್ಟೂ ಹಾಕ್ಕೋಬೋದು. ಅದು ಒಂಥರ ಡಿಫ್ರೆಂಟ್ ಟೇಸ್ಟ್ ಆ್ಯಂಡ್ ಸ್ಮೆಲ್ಲೂ ಒಂಥರ ಬರುತ್ತೆ ಸಾಲ್ಟ್ ಹಾಕಿದ್ರೆ. ನನಗೆ ಯಾಕೋ ಅದು ಇಷ್ಟ ಆಗಲ್ಲ. ಸೊ ಇವತ್ತು ನಾನು ಆ್ಯಕ್ಚುಲಿ ಮರ್ತ್ಬಿಟ್ಟಿದ್ದೆ ಸಾಲ್ಟ್ ಹಾಕೋದು. ಸೊ ಸ್ವಲ್ಪ ಜನಕ್ಕೆ ಸಾಲ್ಟ್ ಹಾಕ್ರೇ ಇಷ್ಟ ಆಗುತ್ತೆ, ಬಟ್ ಮರ್ತ್ಬಿಟ್ಟಿದ್ದೆ. ಬಟ್ ನನಗೆ ಇದೇ ಥರ ಇಷ್ಟ, ಚೆನ್ನಾಗಿರುತ್ತೆ. ನೀವು ಬೇಕಾದರೆ ಒಂಚೂರು ಸಾಲ್ಟ್ ಹಾಕ್ಕೋಬೋದು. ಜೋಳದ ರೊಟ್ಟಿ ಅಂತೂ ಹೆಲ್ತಿಗೆ ತುಂಬ ಒಳ್ಳೆಯದು. ಏನಕ್ಕಂದ್ರೆ ಆಯಿಲ್ ಹಾಕಲ್ಲ, ಏನೂ ಹಾಕಲ್ಲ. ನಾವು ಬರೀ ನೀರಿಂದ ಮಾಡ್ತೀವಿ. ಆದಮೇಲೆ ನೋಡಿ ಚಪಾತಿ ಎಷ್ಟು ತೆಳ್ಳಗೆ, ಚಪಾತಿ ಥರ ರೊಟ್ಟಿ ಎಷ್ಟು ತೆಳ್ಳಗೆ ಬಂದಿದೆ ನೋಡಿ. ಒಂದೇ ಕೈಯಿಂದ ತೊಗೊಂಡು ಹಾಕ್ಬಿಟ್ಟು ಒಂಚೂರು ನೀರು ಸಿಂಕರಿಸ್ತೀನಿ. ಹಾಗೆ ನಾನೇನು ಕ್ಲಾತ್ ಏನು ಯೂಸ್ ಮಾಡಲ್ಲ. ಒಬ್ಬೊಬ್ಬರು ಕ್ಲಾತ್ ಎಲ್ಲ ಯೂಸ್ ಮಾಡ್ತಾರೆ. ಸೊ ನೀರು ಹಾಗೆ ಸಿಂಕರಿಸ್ಬಿಟ್ಟು ಸ್ಪ್ರೆಡ್ ಮಾಡಿಕೊಂಡ್ರೆ ಆಯಿತು. ಜೋಳದ ರೊಟ್ಟಿ ಚೆನ್ನಾಗಿ ಸುಟ್ಕೊಂಡ್ರೆ ಬೆಂಡೆಕಾಯಿ ಪಲ್ಯ ಮತ್ತು ಜೋಳದ ರೊಟ್ಟಿ ಯಾವುದೇ ಪಲ್ಯಕ್ಕಾದರೂ ಸೂಪರ್ ಕಾಂಬಿನೇಷನ್ ಜೋಳದ ರೊಟ್ಟಿ ಅಂತಲೇ ಹೇಳ್ಬೋದು. ಹೆಲ್ತಿ ಆ್ಯಂಡ್ ಫೈಬರ್ ಕಂಟೆಂಟು ತುಂಬ ಇರುತ್ತೆ. ಹೆಲ್ತಿಗಂತೂ ತುಂಬ ಒಳ್ಳೆಯದು. ನೋಡ್ಬೋದು ಜೋಳದ ರೊಟ್ಟಿ ನೀರು ಸಿಂಕರಿಸ್ಕೊಂಡು ಸ್ವಲ್ಪ ಈ ಥರ ಮಾಡಿದೆ.
ಸೊ ಈಸಿಯಾಗೇ ಇರುತ್ತೆ, ಏನು ಅಷ್ಟೊಂದು ಕಷ್ಟ ಆಗಲ್ಲ. ಒಂದು 4-5 ರೊಟ್ಟಿ ಟಿಫನ್ಗೆ, ಬ್ರೇಕ್ಫಾಸ್ಟ್ಗೆ, ಒಂದು ಇಬ್ಬರು ಹಸ್ಬೆಂಡ್ ಆ್ಯಂಡ್ ವೈಫ್ ಮಗು ಇದ್ದರೆ ಒಂದು 5 ರೊಟ್ಟಿ ಆದರೆ ಸಾಕು. ಮಗುಗೆ 1 ರೊಟ್ಟಿ, ಅವರಿಬ್ಬರಿಗೆ ಒಂದೊಂದು ರೊಟ್ಟಿ ಅಥವಾ 1.5 ಇದ್ರೂ ಸಾಕಾಗುತ್ತಲ್ವ. ಸೊ ನೋಡಿ, ಚೆನ್ನಾಗಿ ಉಬ್ಬಿ ಬರುತ್ತೆ. ನಾವು ಚೆನ್ನಾಗಿ ಸುಟ್ಕೊಂಡ್ರೆ ಚೆನ್ನಾಗಿ ಪೂರಿ ಥರನೂ ಉಬ್ಬುತ್ತೆ, ಅದು ಇನ್ನೂ ಟೇಸ್ಟ್ ಮಸ್ತಾಗಿರುತ್ತೆ. ನಾನೊಂಚೂರು ದಪ್ಪನೇ ಮಾಡ್ತೀನಿ. ಈ ಥರ ದಪ್ಪ ಮಾಡಿರ್ತೀವಲ್ಲ, ಬಿಸಿ ಬಿಸಿ ಆದ್ರೇ ಚೆನ್ನಾಗಿರುತ್ತೆ. ಒಂಚೂರು ತಣ್ಣಗಾದರೆ ಒಂಚೂರು ಪುಡಿ ಆದಂಗೆ ಆಗುತ್ತೆ. ಸೊ ನೋಡ್ಬೋದು ಜೋಳದ ರೊಟ್ಟಿ ಮತ್ತು ಬೆಂಡೆಕಾಯಿ ಕಾಂಬಿನೇಷನ್ನು ಯಾವ ರೀತಿ ಇತ್ತು ಈ ವಿಡಿಯೋ ಅಂತಲೂ ಶೇರ್ ಮಾಡಿ, ಮರೀದೆ ಕಮೆಂಟ್ ಮಾಡಿ. ನಿಮಗೆ ಏನಾದರೂ ವೀಡಿಯೋಸು ನಂದು ಇಷ್ಟವಾದಲ್ಲಿ ನಿಮ್ಮ ಫ್ರೆಂಡ್ಸ್ಗೆಲ್ಲನೂ ಶೇರ್ ಮಾಡಿ. ಈ ವಿಡಿಯೋ ಹೇಗಿದೆ ಅಂತ ಮರೀದೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ಚಾನಲ್ನ. ಕಮೆಂಟ್ ಮಾಡಿ ಮರೀದೆ. ಥ್ಯಾಂಕ್ ಯು ವೆರಿ ಮಚ್.